ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಈ ಬಾರಿಯ ಮೈಸೂರು ದಸರಾ ಉತ್ಸವವನ್ನು ಖ್ಯಾತ ಬರಹಗಾರ್ತಿ ಬಾನು ಮುಸ್ತಾಕ್ ಉದ್ಘಾಟನೆಗೆ ಪ್ರತಿಪಕ್ಷಗಳ ಟೀಕೆಗೆ ಇಂದು ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರು ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಮೈಸೂರು ದಸರಾ ಉತ್ಸವವನ್ನು ಬಾನು ಮುಸ್ತಾಕ್ ಉದ್ಘಾಟನೆ ಮಾಡಲಿ ಅಂತ ಹೇಳಿ ದಾಂಡೇಲಿಗೆ ಅತಿ ಶೀಘ್ರದಲ್ಲೇ ರೈಲು ಯೋಜನೆ ಬರಲಿದೆ ಅಂತ ಹೇಳಿದ್ದಾರೆ. ಈಗ ಸರ್ಕಾರದಿಂದ ಒಂದು ರೀತಿ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅಂತವ್ರಿಗೆ ಉದ್ಘಾಟನೆಗೆ ಇದು ಮಾಡಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರ್ತಕ್ಕಂಥ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಅದೇ ನಿಮ್ಮ ನೋಡಿ, ಇದು ಎಲ್ಲ ಸಣ್ಣ ವಿಚಾರ. ಭಾನುಪ್ರಕಾಶ ಅಮ್ಮ ಬಾನು ಮುಸ್ತಾಕ್ ಅಮ್ಮ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾಳೆ. ಅವರು ಬಗ್ಗೆ ಬೇಜವಾಬ್ದಾರಿಯಿಂದ ಇದನ್ನ ಅಪಾದನೆ ಮಾಡೋದು ಇದು ಸರಿಯಲ್ಲ. ಇದನ್ನ ಖಂಡಿಸ್ತೇನೆ. ಸರ್ಕಾರ ಏನು ನಿರ್ಣಯ ಮಾಡಿದೆ ಅದು ಒಂದು ಪಾರದರ್ಶಕ ಒಳ್ಳೆ ನಿರ್ಣಯ ಇದೆ. ಅದು ಜಾರಿಗೆ ಬರ್ತದೆ. ಇಷ್ಟೇ ಸಂದರ್ಭ ಹೇಳ್ಬೋದು. ಹಳಿಯಾಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹಳಿಯಾಳ ಪುರಸಭೆನ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. ನನಗೆ ಯಾರು ಹಾಗಿರುವುದಿಲ್ಲ. ಅದು ನಗರಸಭೆ, ಪುರಸಭೆ, ಕಾರ್ಪೊರೇಷನ್ ಆಗಬೇಕಾದ್ರೆ ಅದಕ್ಕೆ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ ಇವೆ. ಪಾಪ್ಯುಲೇಷನ್ ಇದೆ, ವಿಶೇಷ ಪ್ರಕರಣ ಮಾಡಕ್ ಬರೋದಿಲ್ಲ. ವಿಶೇಷ ಪ್ರಕರಣ ಏನು ಮಾಡಕ್ ಬರ್ತದೆ? ಒಂದು ಟೌನ್ ಮುನ್ಸಿಪಲ್ ಕೌನ್ಸಿಲ್ ಪಾಪ್ಯುಲೇಷನ್ ಎಷ್ಟಿದೆ ಟೌನ್ ಮುನ್ಸಿಪಲ್ ಆಗ್ತದೆ, ಪಂಚಾಯತ್ ಎಷ್ಟು ತನಕ ಆಗ್ತದೆ, ಗ್ರಾಮಾಂತರ ಬೇರೆದು, ಪಟ್ಟಣ ಪ್ರದೇಶ ಬೇರೆದು, TMC ಬೇರೆದು, CMC ಬೇರೆದು, ಕಾರ್ಪೊರೇಷನ್ ಬೇರೆದು, ಅವರ ಜನಸಂಖ್ಯೆ ಮೇಲೆ ಬೇರೆ ಬೇರೆ ಕಾರಣ ಮೇಲೆ ಸರ್ಕಾರ ನಿರ್ಣಯ ಮಾಡ್ತಾರೆ. ಹಾಗಾಗಿ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಏನದೇ ಚೆನ್ನಾಗದೆ, ಏನು ತೊಂದರೆ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದ ದಂಡೇಲಿ ಐತಲ್ಲ ಸರ್, ರೈಲ್ವೆ ಯೋಜನೆ ಎಲ್ಲ ಒಂದ್ ಕಡೆ ಮರೀಚಿಕೆ ಆಗಿದೆ, ಅತಿ ಶೀಘ್ರದಲ್ಲಿ ಆರಂಭ ಮಾಡಬೇಕು ಅಂತ ಒತ್ತಾಯ ಇದೆ. ತಾವು ಸಹ ಒತ್ತಡ ಏರಿದ್ರಿ ಸರ್? ನಾನು ಸಹ ಹೇಳಿದ್ದೇನೆ. ನೋಡಿ, ಆ ರೈಲ್ವೆ ಯೋಜನೆಯಿಂದ ಅದೇ ಅದು ಯಾವ ಸ್ಟೇಜ್ ಅದೇ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಯಶಸ್ವಿ ಆಗ್ತಿದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.